ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನು ನಮ್ಮನೆಯವರು ಇವತ್ತು 0 ಡಿಗ್ರಿ ಅಂತ ಇಲ್ಲಿಗೆ ಹೋಗ್ತಾ ಇದ್ದೀವಿ, ರೆಸ್ಟೋರೆಂಟ್ಗೆ. ರೀಸೆಂಟಾಗಿ ಓಪನ್ ಆಗಿರೋದು. ಇವತ್ತು ಸಂಡೇ ಹೋಗೋಣ ಅಂತ ಹೊರಟಿದ್ದೀವಿ ಅಲ್ಲ ರೀ? ಬೆಳಿಗ್ಗೆ ಹೋಗೋಣ ಅನ್ಕೊಂಡ್ವಿ. ನಮ್ಮ ಮನೆಯವರೆಲ್ಲ ಆಫೀಸಲ್ಲಿ ಮಧ್ಯಾಹ್ನ 12 ರಾತ್ರಿ 12 ಅಷ್ಟೇ. ಹೌದಾ? ಅಯ್ಯೋ, ಗೊತ್ತಿರಲಿಲ್ಲ ಈ ವಿಷಯ ನನಗೆ. ಬೆಳಿಗ್ಗೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ನಾನು, ಬಟ್ ನಮ್ಮ ಮನೆಯವರು ಆಫೀಸಲ್ಲಿ ಕೆಲಸ ಇತ್ತು, ಆಫೀಸಿಗೆ ಹೋಗಿದ್ರು. ಹಾಗೆ ಈವ್ನಿಂಗ್ ಚೆನ್ನಾಗಿರುತ್ತೆ, ಈವ್ನಿಂಗ್ ಹೋಗೋಣ ಅಂದ್ರು, ಅಂದರೆ ನೈಟ್ ಹೋಗೋಣ ಅಂದ್ರು. ನಾನು ನಮ್ಮ ಮನೆಯವರಿಬ್ಬರು ಹೊರಟಿದ್ದೀವಿ. ನನ್ನ ಮಗಳು ಬರ್ತಾ ಇಲ್ಲ, ಯಾಕಂದರೆ ಅವಳು ಫ್ರೆಂಡದು ಬರ್ತ್ಡೇ ಪಾರ್ಟಿ ಇದೆ ಇವತ್ತು. ಅವಳು ಅಲ್ಲಿಗೆ ಹೋಗ್ತಾ ಇದ್ದಾಳೆ. ಇಬ್ಬರೇ ಹೋಗಿ ಬರ್ತೀವಿ, ಮತ್ತು ನೆಕ್ಸ್ಟ್ ಟೈಮು ಅವಳನ್ನು ಕರ್ಕೊಂಡು ಹೋಗಿ ಬರ್ತೀವಿ. ಫುಲ್ ಟ್ರಾಫಿಕ್ ಇವತ್ತು, ಸಂಡೇ ಫುಲ್ ಟ್ರಾಫಿಕ್ ಇದೆ. ಫ್ರೆಂಡ್ಸ್, ಆ ಹೋಟೆಲ್ ಇರೋದು ಯಾವ ಏರಿಯಾ ರೀ? ಇದು ರಾಜರಾಜೇಶ್ವರಿ ನಗರ, ಅಲ್ಲಿರೋದು. ಫುಲ್ಲು ಗುಡ್ಡದಲ್ಲಂತೆ ಅದು ಹೋಟೆಲು, ರೆಸ್ಟೋರೆಂಟು. ಬನ್ನಿ ಹೋಗುವ. ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ಲರಿಗೂ. ರೆಸ್ಟೋರೆಂಟ್ ಬಂದು ಫಿಲಿಮ್ ಆ್ಯಕ್ಟರ್ಸ್ ಅಮೂಲ್ಯ ಅವ್ರದ್ದು. ರೀಸೆಂಟಾಗಿ ಓಪನ್ ಆಯಿತು. ತುಂಬಾ ಚೆನ್ನಾಗಿದೆ. ನಾವು ಇನ್ಸ್ಟಾಗ್ರಾಮಲ್ಲಿ ಅದರಲ್ಲ ನೋಡಿದ್ದೀವಿ. ಈಗ ರಿಯಲ್ ಆಗಿ ನೋಡೋಣಂತೆ, ಬನ್ನಿ. ಸುಷ್ಮಾ ಜೊತೆ ನಿಮ್ಮ ಪ್ರಯಾಣ ಇವತ್ತು 0 ಡಿಗ್ರಿ ಅಂತ ಇಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಿ ಬಂದಮೇಲೆ ಹೇಗಿತ್ತು ಅಂತ ಫುಲ್ ಡೀಟೇಲ್ಸ್ ಹೇಳ್ತೀನಂತೆ. ಈ ವಿಡಿಯೋನ ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗೆ ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಿಮ್ಮ ಸಪೋರ್ಟ್ ಖಂಡಿತ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ಇಲ್ಲಂದರೆ ಹೋಗೋಕ್ಕಾಗಲ್ಲ. ಫುಲ್ ಟ್ರಾಫಿಕ್ ಫ್ರೆಂಡ್ಸ್, ನೋಡ್ಬೋದು ಇಲ್ಲಿಗ. ಸಂಡೇ ಕೂಡ ಫುಲ್ ಟ್ರಾಫಿಕ್. ಸಂಡೇ ರೋಡ್ ಖಾಲಿ ಇರುತ್ತೆ ಅಂತ ಅನ್ಕೊಂತೀವಿ, ನೋಡ್ರಿ ಎಲ್ಲಿ ಖಾಲಿ ಇಲ್ಲ. ತುಂಬ ಸ್ಲೋ ಆಗಿ ಹೋಗ್ತಾ ಇದ್ದೀವಿ ಅಲ್ಲ ರೀ? ನಿಧಾನಕ್ಕೆ ಮೂವ್ ಆಗ್ತಾ ಇದ್ದಾವೆ ಗಾಡಿಗಳು. ಈಗ ನಾವು ಯಾವ ಸ್ಟಾಪ್ ಇದು? ಎಲೆಕ್ಟ್ರಾನಿಕ್ ಸಿಟಿ. ನೈಸ್ ರೋಡ್ ಮೇಲೆ ಹೋದರೆ ಬೇಗನೆ ರೀಚ್ ಆಗ್ತೀವಿ, ಹಂಗಾಗಿ ನೈಸ್ ರೋಡ್ ಮೇಲೆ ಹೋಗ್ತಾ ಇದ್ದೀವಿ ಈಗ. ಇದು 2 ರೂಟ್ ಇದೆ. ನೈಸ್ ರೋಡ್ ಮೇಲೂ ಹೋಗ್ಬೋದು, ಇಲ್ಲಾಂದ್ರೆ ಇದು ಪುಟ್ಟ ಯಾಕೆ ಸ್ಪೀಡ್ ಇದ್ದಾನೆ ಅವರು, ಬನಶಂಕರಿ ಮೇಲೂ ಹೋಗ್ಬೋದು. ಹಿಂಗೆ ಫುಲ್ ಸ್ಪೀಡ್ ಉಂಟದು ಈ ಗಾಡಿ. ಎಲ್ಲಿಗೆ ಹೋಗುತ್ತೋ ಏನೋ ಗೊತ್ತಿಲ್ಲ. ಎಲ್ಲರನ್ನ ಹಿಂದೆ ಹಾಕಿ ಹೋಗ್ಬೇಕಂತ ಮಾಡೈತೆ ಅದು ಸ್ಪೀಡಲ್ಲಿ. ರೀ, ನೈಸ್ ರೋಡ್ ಹತ್ರನಾ ಹಿಂಗು ಬನಶಂಕರಿ ಮೇಲೆ ಹೋಗ್ಬೋದಾ? ಸಿಲ್ಕ್ ಬೋರ್ಡ್ ಮೇಲೆ ಹೋಗ್ಬೋದು. ಟ್ರಾಫಿಕ್ ಸಿಲ್ಕ್ ಬೋರ್ಡ್ ಮೇಲೆ ಹಂಗೂ ಹೋಗ್ಬೋದು. ಈಗ ನಾವು ನೈಸ್ ರೋಡ್ ಮೇಲೆ ಹೋಗ್ತಾ ಇದೀವಿ, ಬನ್ನಿ ಹೋಗುವ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ಅಲ್ಲೋದ್ಮೇಲೆ ಸಿಗ್ತೀನಂತೆ. ಅಲ್ಲಿವರೆಗೂ ಟೇಕ್ ಎ ಬ್ರೇಕ್. ಫ್ರೆಂಡ್ಸ್, ಈ ರೆಸ್ಟೋರೆಂಟಿಗೆ ಯಾರಾದರೂ ಹೋಗೋರಿದ್ರೆ ಮುಂಚೆನೇ ಅಡ್ವಾನ್ಸ್ ಆಗಿ ಬುಕ್ ಮಾಡಿ ಹೋಗಿ, ಹಾಗೆ ಹೋಗೋಂಗಿಲ್ಲ. ನಾವು ಕೂಡ ಅಷ್ಟೇ ಮುಂಚೆನೇ ಬುಕ್ ಮಾಡಿದ್ದೀವಿ. ಹಾಗೆ ಹೋದರೆ ಅಲ್ಲಿ ಸೀಟ್ ರಿಸರ್ವ್ ಇರಲ್ಲ, ಮುಂಚೆ ಬುಕ್ ಮಾಡೋದು. ಓಕೆ, ಇನ್ನೇನು ಹತ್ತಿರನೇ ಬಂದ್ವಿ, ಇನ್ನೊಂದು 10 ನಿಮಿಷ ಅಷ್ಟೇ. ಬನ್ನಿ ಹೋಗುವ ಫ್ರೆಂಡ್ಸ್. ಹಾಗೆ ನಾನು ಹೊಸದು ಬ್ಯಾಗ್ ತಗೊಂಡಿದ್ದೀನಿ, ನೋಡ್ಬೋದು. ಸೂಪರ್ ಆಗಿದೆ, ಕ್ಯೂಟಾಗಿ ವೈಟ್ ಕಲರು. ಇದು ಲೋಗೋ ನೋಡಿ ಹೇಗಿದೆ, ಗೂಜಿ ಬ್ಯಾಗ್ ಥರ ಇದೆ, ಬಟ್ ಗೂಜಿ ಬ್ಯಾಗ್ ಅಲ್ಲ, ಇದು ನಾರ್ಮಲ್ ಬ್ಯಾಗ್.
ಬಟ್ ಒಳ್ಳೆ ಪ್ಲೇಸಲ್ಲಿ ಮಾಡಿದ್ದಾರೆ ಅಂತ ಅನಿಸುತ್ತೆ, ಯಾಕಂದರೆ ತುಂಬ ದೊಡ್ಡದಾಗಿ. ಫ್ರೆಂಡ್ಸ್ ಇಲ್ಲಿದೆ ನೋಡಿ 0 ಡಿಗ್ರಿ. ಮೋಸ್ಟ್ಲಿ ಹಿಂಗೇನು ಅನಿಸುತ್ತೆ ಎಂಟ್ರೆನ್ಸ್. ಇಲ್ಲಿನೂ ಇದೆ. ಹಾಂ ಇದಲ್ಲ, ಇದೇನಾ? ಅಂತೂ ಬಂದ್ವಿ 1 ಅವರಲ್ಲಿ 1 ತಾಸು. ಇಲ್ಲೂ ರಶ್ ಇದೆ ನೋಡ್ಬೋದು. ಸಂಡೆ ಬೇರೆ ಸಖತ್ ರಶ್ ಇದೆ ಅಪ್ಪ. ಅಲ್ಲ ಪುಟ್ಟ, ನಮ್ಮ ಮನೆಯವ್ರು ಹೇಳ್ದಂಗೆ ಆಯಿತು, ಸಂಡೆ ಸಖತ್ ರಶ್ ಇರುತ್ತೆ ಅಂತ. ನೋಡಿ ಇಲ್ಲಿ ಸ್ಕೂಟಿ ಫುಲ್, ಕಾರ್ಗಳು ಪಾರ್ಕಿಂಗು ನೋಡಿ, ಸಖತ್ ರಶ್ ಇದೆ. ವಾವ್, ಕಾರ್ ಪಾರ್ಕ್ ಮಾಡಬೇಕು. ಬನ್ನಿ ಕೆಳಗಡೆ ಇಳಿದು ಹೋಗುವ. ಈಗ ಬಂದು ರೀಚ್ ಆದ್ವಿ. ನಮ್ಮ ಮನೆಯವ್ರ ಗಾಡಿ ಪಾರ್ಕ್ ಮಾಡಕ್ಕೆ ಹೋಗಿದ್ದಾರೆ. ಪಾರ್ಕ್ ಮಾಡಿ ಆದಮೇಲೆ ಹೋಗಬೇಕು. ನೋಡಿ ಆ ಕಡೆ ಹೋಗ್ಬೇಕು. ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಹೊರಡಬೇಕು. ತುಂಬನೇ ರಶ್ ಇದೆ ಇವತ್ತು, ಸಂಡೇ ಬೇರೆ ಫುಲ್ಲು ರಶ್ ಇದೆ. ನೋಡುವ ಒಳಗಡೆ ಹೋದರೆ ಇನ್ನೂ ಎಷ್ಟು ರಶ್ ಇರುತ್ತೆ ಅಂತ. ಫ್ರೆಂಡ್ಸ್ ಇಲ್ಲೇ ಎಂಟ್ರೆನ್ಸೇ ಕಾರ್ ಪಾರ್ಕಿಂಗ್ ಹತ್ರನೇ ನೋಡ್ಬೋದು ನೀವು. 0 ಡಿಗ್ರಿ ಅಂದ ಇಲ್ಲಂತ ಬೋರ್ಡ್ ಇದೆ. ಬಟ್ ಇಲ್ಲೇನೇ ಎಷ್ಟೊಂದು ಜನ ಫೋಟೋಸ್ ತೊಗೊಳ್ತಾ ಇದ್ದಾರೆ. ಅದೇ ಥರ ನಾವು ಕೂಡ ಅಷ್ಟೇ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಈಗ ಒಳಗಡೆ ಹೋಗಬೇಕು. ಬನ್ನಿ, ಇವತ್ತು ಸಂಡೇ ತುಂಬನೇ ರಶ್ ಇದೆ, ತುಂಬ ಕ್ರೌಡು. ಫುಲ್ ಕಾರ್ ಪಾರ್ಕಿಂಗ್, ಎಲ್ಲಿ ಪಾರ್ಕ್ ಮಾಡೋಕ್ಕೆ ಜಾಗ ಸಿಗ್ತಾಯಿಲ್ಲ, ಅಷ್ಟೊಂದು ಕ್ರೌಡ್ ಇದೆ. ನಮ್ಮ ಮನೆಯವರು ಗಾಡಿ ಪಾರ್ಕ್ ಮಾಡಿ ಬಂದರು. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ನಾವು ಮುಂಚೆನೇ ಟಿಕೆಟ್ ಬುಕ್ ಮಾಡಿದ್ವಿ. ನೀವು ಅಷ್ಟೇ ಯಾರಾದರೂ ಬರೋರಿದ್ದರೆ ಮುಂಚೆನೇ ಬುಕ್ ಮಾಡಿಕೊಂಡು ಬನ್ನಿ. ಯಾಕಂದರೆ ಹಾಗೆ ಬಂದರೆ ಸೀಟ್ ರಿಸರ್ವ್ ಇರಲ್ಲ. ಈಗ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಯಾವ ಥರ ಇದೆ ಅಂತ ನಾನು ಎಷ್ಟಾಗುತ್ತೆ ಅಷ್ಟು ಫುಲ್ ಕವರ್ ಮಾಡಿ ತೋರಿಸ್ತೀನಿ. ನೈಟು ವ್ಯೂ ಮಾತ್ರ ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಬೋದು ನೀವು ಇಲ್ಲಿ ಇಷ್ಟೊಂದು ಕ್ಯೂ ಇದೆ. ಫುಲ್ ಇಲ್ಲೇನೇ ಹೊರಗಡೆ ಇಷ್ಟೊಂದಿದೆ. ಇಲ್ಲೆಲ್ಲರೂ ವೆಯ್ಟ್ ಮಾಡ್ತಿರೋರು ಎಲ್ಲರೂ ಆಲ್ರೆಡಿ ಆನ್ಲೈನಲ್ಲೇ ಬುಕ್ ಮಾಡಿದವರೇ ವೆಯ್ಟ್ ಮಾಡ್ತಾ ಇದ್ದಾರೆ. ಒಳಗಡೆ ಡೈರೆಕ್ಟಾಗಿ ಬಿಡೋಲ್ಲ ಅಂತ. ಅಲ್ಲೆಲ್ಲಿ ಟೇಬಲ್ ಖಾಲಿ ಆಗುತ್ತೆ. ಈಗ ನಮ್ಮದು 2 ಟೇಬಲ್ಸ್ ಅಂತ ಬುಕ್ ಮಾಡಿದ್ವಿ. 2 ಟೇಬಲ್ಸ್ ಖಾಲಿ ಆದರೆ ನಮ್ಮನ್ನು ಕರೀತಾರೆ. 4 ಜನದ್ದು ಟೇಬಲ್ಸ್ ಖಾಲಿ ಆದರೆ 4 ಜನನ್ನ ಕರೀತಾರೆ. ಆ ಥರ. ಹಾಗೆ ಇಲ್ಲೇ ನಾವು ಒಂದು 1/2 ಅವರ್ 40 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಯಾಕಂದರೆ ಅಷ್ಟೊಂದು ರಶ್ ಇತ್ತು. ಒಳಗಡೆ ಎಲ್ಲರನ್ನ ಹಾಗೆ ಬಿಡಲ್ಲ. ಟೇಬಲ್ ಖಾಲಿ ಆದಂಗೆ ಎಷ್ಟು ಜನದ್ದು ಟೇಬಲ್ ಖಾಲಿ ಆಗುತ್ತೆ ಅಷ್ಟು ಜನನ ಒಳಗಡೆ ಕರೀತಾರೆ. ಯಾಕಂದರೆ ಫುಲ್ ಕ್ರೌಡ್ ಆಗಿಬಿಡುತ್ತೆ, ನಿಂತ್ಕೊಳಕ್ಕೆ ಜಾಗ ಇರಲ್ಲ ಅಂತ ಇದೊಂಥರ ಸಿಸ್ಟಮ್ ಮಾಡಿದ್ದಾರೆ. ಬಟ್ ಇಲ್ಲಿ ಹೊರಗಡೆ ಏನಾದರೂ ಚೇರ್ಸು ಟೇಬಲ್ಸು ಹಾಕಬೇಕಾಗಿತ್ತು. ಯಾಕಂದರೆ ಏಜ್ ಆದವ್ರು ಇರ್ತಾರೆ, ಚಿಕ್ಕ ಮಕ್ಕಳು ಕರ್ಕೊಂಬಂದವ್ರು ಇರ್ತಾರೆ, ಅವರೆಲ್ಲ ನಿಂತು ವೆಯ್ಟ್ ಮಾಡಬೇಕಾಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ನಾವು ಒಳಗಡೆ ಬಂದಿದ್ದೀವಿ. ನೋಡ್ಬೋದು ಸಖತ್ತಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಈಗ ನಾವು ಫಸ್ಟು ಇಲ್ಲಿ ಸ್ವಲ್ಪನೇ ವೀಡಿಯೋ ತೊಗೊಂಡಿದ್ದೀನಿ. ಫಸ್ಟು ಮೇಲೆ ಹೋಗ್ತೀನಿ. ನಮ್ಮದು ಟೇಬಲ್ ಬಂದು ಟೆರೇಸ್ ಮೇಲೆ ಕೊಟ್ಟಿದ್ದಾರೆ, 2nd ಫ್ಲೋರಲ್ಲಿ. ಅಲ್ಲಿ ಹೋಗಬೇಕು. ಬನ್ನಿ ಹೋಗುವ. ಇಲ್ಲಿ ಫುಲ್ಲು ಸಾಂಗು ಮ್ಯೂಸಿಕ್ ಎಲ್ಲ ಹಾಕಿದ್ದಾರೆ. ಬಟ್ ಹಂಗಾಗಿ ನಾನು ಫುಲ್ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮತ್ತು ಕಾಪಿರೈಟ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ನೋಡ್ಬೋದು ನೀವು. ನೈಟ್ ವ್ಯೂ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಇದು 1st ಫ್ಲೋರು. ಈಗ ಮತ್ತೆ ನಾವು 2nd ಫ್ಲೋರಿಗೆ ಹೋಗಬೇಕು. ಫುಲ್ ಅಮೇಝಿಂಗಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಂತೂ ಸಖತ್ ಇಷ್ಟ ಆಯಿತು. ಪಾರ್ಟಿ ಮಾಡೋಕ್ಕೆ ಮಾಡಿಸಿದ ಜಾಗ ಅಂತ ಹೇಳ್ತೀನಿ ನಾನು ಇದನ್ನು. ಸಖತ್ತಾಗಿದೆ. ಯಾರಾದರೂ ಬಂದಿಲ್ಲ ಅಂದರೆ ಬಂದು ಒಂದ್ಸರಿ ವಿಸಿಟ್ ಮಾಡಿ. ನಾವು ನೈಟ್ ಬಂದಿದ್ವಿ. ನಮ್ಮ ಮನೆಯವ್ರ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ, ನೈಟೇ ಹೋಗೋಣ ಅಂದರು. ನೈಟ್ ಬಂದಿದ್ದೀವಿ. ನೋಡ್ಬೋದು ನೀವು ಫ್ರೆಂಡ್ಸ್. ಇದು ಬಂದು ಬರ್ತ್ಡೇದದು. ಅಲ್ಲಿ ಬರ್ತ್ಡೇ ಕೂಡ ಮಾಡ್ಕೋಬೋದು.
ಅದಕ್ಕೆ ಬೇರೆ ಪ್ರೈಸ್ ಇರುತ್ತೆ, ನನಗೆ ಕರೆಕ್ಟಾಗಿ ಕನ್ಫರ್ಮ್ ಗೊತ್ತಿಲ್ಲ. ಫ್ರೆಂಡ್ಸ್, ಈಗ ನಾವು ಟೇಬಲಿಗೆ ಫಸ್ಟ್ ಕೂತ್ಕೊತೀವಿ. ನಮಗೆ ಏನು ಬೇಕು ಅದನ್ನೆಲ್ಲ ಆರ್ಡ್ರ್ ಮಾಡ್ಕೊತೀವಿ. ಇಲ್ಲಿ ನೋಡ್ಬೋದು, ಇದನ್ನು ಥೀಮ್ ಸೂಪರಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿದೆ. ಇಲ್ಲಿ ಕೆಲವೊಂದು ಸಮಥಿಂಗ್ ಸಿಗುತ್ತೆ, ಬೇಕಿರೋರು ತೊಗೊಂಡು ಕುಡಿಬೋದು. ಬಟ್ ನಾವು ಜಸ್ಟು ನೋಡ್ತಾ ಇದ್ದೀನಿ. ಎಲ್ಲನೂ ಸಖತ್ತಾಗಿದೆ, ಫುಲ್ ಅಮೇಝಿಂಗ್ ಆಗಿದೆ ಅಂತ ಹೇಳ್ಬೋದು. ನಮ್ಮ ಮನೆಯವರಲ್ಲಿ ಜ್ಯೂಸು ಆರ್ಡ್ರ್ ಮಾಡೋದು ಅಂತ ನೋಡ್ತಾಯಿದ್ರು. ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಜ್ಯೂಸ್ ಆರ್ಡ್ರ್ ಮಾಡೋಣ ಅಂತ ಇದ್ದರು. ನೋಡುವ ಬನ್ನಿ ಫ್ರೆಂಡ್ಸ್. ಈಗ ನಾವು ಒಂದು ಜ್ಯೂಸ್ ಆರ್ಡ್ರ್ ಮಾಡಿದ್ವಿ, ಹಾಗೆ ಒಂದು ಸ್ಟಾರ್ಟರ್ ಕೂಡ ಆರ್ಡ್ರ್ ಮಾಡಿದ್ವಿ, ಪನ್ನೀರ್ ಟಿಕ್ಕಾ. ಅದು ಬಂದಾದಮೇಲೆ ಆಮೇಲೆ ಏನಾದರೂ ಆರ್ಡ್ರ್ ಮಾಡೋಣ ಅಂದ್ಕೊಂಡು ನೋಡ್ತಾ ಇದ್ವಿ. ಫ್ರೆಂಡ್ಸ್, ಇನ್ನೊಂದು ಬೇಜಾರು ಏನಂದರೆ, ಇಲ್ಲಿ ನೋಡ್ಬೋದು ಜ್ಯೂಸ್ ಬಂತು ಆಗಲೇ. ಹೀಗೆ ಜ್ಯೂಸ್ ಕುಡಿದು ಆಮೇಲೆ ಪನ್ನೀರ್ ಟಿಕ್ಕಾ ತಿನ್ನಬೇಕು, ಅದು ಇನ್ನೂ ಬಂದಿಲ್ಲ. ಈ ಬೇಜಾರು ಅಂದರೆ ನನ್ನ ಮಗಳು ಬಂದಿಲ್ಲ, ಅದೊಂದು ಸ್ವಲ್ಪ ಬೇಜಾರಾಗ್ತಾ ಇದೆ. ಯಾಕಂದರೆ ಅವರು ಫ್ರೆಂಡ್ದು ಬರ್ತ್ಡೇ ಇತ್ತು, ಅವಳು ಅಲ್ಲಿಗೆ ಹೋಗ್ತೀನಿ ಅಂತ ಬರಲಿಲ್ಲ. ನಮ್ಮನೆಯವರು ಸರಿ ಪರವಾಗಿಲ್ಲ ಹೋಗೋಣ ಬಾ, ಆಲ್ರೆಡಿ ಬುಕ್ ಮಾಡಿದ್ದೀವಿ, ಏನಾಗಲ್ಲ, ನೆಕ್ಸ್ಟ್ ಟೈಮ್ ಮತ್ತೆ ಕರ್ಕೊಂಡು ಬರೋಣ ಅವಳನ್ನ ಅಂತಂದರು. ಹಾಗಾಗಿ ನಾನು ನಮ್ಮನೆಯವ್ರು ಬಂದಿದ್ವಿ. ಬಟ್ ಇಲ್ಲಿ ಮಾತ್ರ ಸಖತ್ತಾಗಿದೆ. ಪಾರ್ಟಿ ಮಾಡೋರಿಗೆ, ಹಾಗೆ ಕಪ್ಪಲ್ಸ್ಗೆ, ಹಾಗೆ ಫ್ರೆಂಡ್ಸ್ಗೆ, ಹಾಗೆ ಲವರ್ಸ್ಗೆ ಮಾಡಿಸಿದ ಜಾಗ ಅಂತ ಹೇಳ್ಬೋದು. ಇದು ಸಖತ್ತಾಗಿದೆ. ಫ್ಯಾಮ್ಲಿಗೂ ಚೆನ್ನಾಗಿರುತ್ತೆ. ಬ್ಯಾಚ್ ವೈಸ್ ಬರಬೇಕು, ಇಲ್ಲಿ ಸಖತ್ತಾಗಿರುತ್ತೆ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಅಂದರೆ ಇಲ್ಲಿ ನಾವು ಒಂದು 3-4 ಅವರು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಂದರೆ ಫಸ್ಟು ಜ್ಯೂಸು ಆರ್ಡ್ರ್ ಮಾಡಿದ್ವಿ, ಅದು ತೊಗೊಂಬರೋಕ್ಕೆ ಒಂದು 15 ಮಿನಿಟ್ಸ್ ಆಯಿತು. ಅದು ತೊಗೊಂಬಂದಮೇಲೆ ಪನ್ನೀರ್ ಟಿಕ್ಕಾ ಆರ್ಡ್ರ್ ಮಾಡಿದ್ವಿ, ಅದೂ ಲೇಟ್ ಆಯಿತು. ಸರಿ, ಪನ್ನೀರ್ ಟಿಕ್ಕಾ ಹಾಗೆ ಜ್ಯೂಸು ಒಟ್ಟಿಗೆ ತೊಗೊಂಬಂದರು. ನಾನಿಲ್ಲಿ ಜ್ಯೂಸ್ ಕುಡಿತಾ ಇದ್ದೀನಿ. ಜ್ಯೂಸು ಸಖತ್ ಸ್ವೀಟ್ ಇತ್ತು. ಸ್ವಲ್ಪ ಮೈಲ್ಡ್ ಆಗಿದ್ದರೆ ಚೆನ್ನಾಗಿರುತ್ತೆ, ಜಾಸ್ತಿ ಸ್ವೀಟ್ ಇತ್ತು. ನಂತರ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು, ಹಾಗೆ ಒಂದು ಸ್ವಲ್ಪ ವೀಡಿಯೋಸ್ ತೊಗೊಂಡೆ. ಸೂಪರಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮನೆಯವ್ರು ಇಬ್ಬರೇ ಬಂದಿದ್ವಿ. ಚೆನ್ನಾಗಿ ಎಷ್ಟು ಹೊತ್ತು ಮಾತಾಡಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ, ತುಂಬಾ ಖುಷಿ ಆಯಿತು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಬರ್ತ್ಡೇ ಮಾಡ್ಕೊತಾ ಇದ್ದಾರೆ. ನಾನು ಆವಾಗಲೇ ಹೇಳಿದೆ, ಬರ್ತ್ಡೇದು ಯಾರಾದರೂ ಸೆಲೆಬ್ರೇಷನ್ ಮಾಡ್ಬೋದು ಅಂದರೆ ನೀವು ಇಲ್ಲಿ ಮಾಡ್ಕೋಬೋದು. ಕರೆಕ್ಟಾಗಿದೆ ಈ ಪ್ಲೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾರ್ಟಿ ವೈಬ್ ಕೊಡುತ್ತೆ, ಚೆನ್ನಾಗಿದೆ. ಇದು ಟೆರೆಸ್ ಮೇಲೆ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ಪನ್ನೀರ್ ಟಿಕ್ಕಾನೂ ಬಂತು, ಹಾಗೆ ರೈಸು ಕೂಡ ಬಂತು. ಎರಡೂ ಒಟ್ಟಿಗೆ ತೊಗೊಂಬಂದಿದ್ದಾರೆ. ಬನ್ನಿ ತಿನ್ನುವ. ನಮ್ಮ ಅಪೋಸಿಟೇ ಮ್ಯಾಚ್ ನೋಡ್ತಾ ತಿಂತಾ ಇದ್ವಿ ನಾವು. ದೊಡ್ಡ ಸ್ಕ್ರೀನ್ ಇದೆ, ಸೂಪರಾಗಿದೆ. ಮೇಲೆ ಫುಲ್ 3rd ಫ್ಲೋರು. ವ್ಯೂ ಮಾತ್ರ ಆಲ್ಮೋಸ್ಟ್ ಎಲ್ಲನೂ ಚೆನ್ನಾಗಿದೆ. ನಮ್ಮದು ಟೆರೆಸ್ ಮೇಲೆ ಸೀಟ್ ಇರೋದ್ರಿಂದ ನೋಡ್ಬೋದು. ಮ್ಯಾಚ್ ನೋಡ್ತಾ ಸ್ಟಾರ್ಟರ್ ಅಂದರೆ ಪನ್ನೀರ್ ಟಿಕ್ಕಾ ತಿಂತಾ ಇದ್ವಿ. ಇದು ತಿಂದಾದಮೇಲೆ ರೈಸ್ ತಿಂತಾ ಇದ್ವಿ. ಫ್ರೆಂಡ್ಸ್, ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ಈ ವಿಡಿಯೋ ನೋಡಿ ನೀವು.
ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಈಗ ಕೆಳಗಡೆ ಹೋಗಬೇಕು. ಕೆಳಗಡೆ ಹೋಗೋಕ್ಕೆ ಮುಂಚೆನೇ ಮೇಲಿಂದ ಕೆಳಗಡೆ ವ್ಯೂ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಹೇಗೆ ಕಾಣಿಸ್ತಾ ಇದೆ ಅಂತ. ಹೇಗೆ ಅನಿಸುತ್ತೆ ನಿಮಗೆ? ಸಖತ್ತಾಗಿದೆ ನನಗಂತೂ. ಯಾಕಂದರೆ ಫುಲ್ ಪಾರ್ಟಿ ವೈಬ್ ಇದೆ. ನೈಟು ಲೈಟಿಂಗ್ಸು ಅದು ನೋಡ್ಬೋದು ನೀವು. ಬನ್ನಿ ಕೆಳಗಡೆ ಹೋಗಿ ತೋರಿಸ್ತೀನಿ ಅಂತ. ಯಾರು ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿಂದ ನೋಡಿದರೆ ಫುಲ್ RR ನಗರ್, ಫುಲ್ ರಾಜರಾಜೇಶ್ವರಿ ನಗರ್ ಕಾಣಿಸುತ್ತೆ. ನಮ್ಮದು ಟೆರೆಸ್ ಮೇಲೆ ಟೇಬಲ್ ಸಿಕ್ಕಿತ್ತು. ನೋಡ್ಬೋದು ಲೈಟಿಂಗ್ಸ್ ಎಲ್ಲ ಸೂಪರಾಗಿದೆ. ಬನ್ನಿ ಫ್ರೆಂಡ್ಸ್, ಇನ್ನು ಕೆಳಗಡೆ ಹೋಗಿ ಕೆಳಗಡೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಹೋಗ್ತೀನಂತೆ. ಯಾರು ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ಕೆಳಗಡೆ ವ್ಯೂ ಚೆನ್ನಾಗಿದೆ, ಹಾಗೆ ಮೇಲ್ಗಡೆ ವ್ಯೂನೂ ಚೆನ್ನಾಗಿದೆ. ನೀವು ಎಲ್ಲಾದ್ರೂ ಅಂದರೆ ರಿಸರ್ವ್ ಆಗಿರುತ್ತಲ್ಲ, ಇಂತಿಂತ ಇಲ್ಲಿ ಹೋಗಿ ಅಂತ ಅವರೇ ಕಳಿಸ್ಬಿಡ್ತಾರೆ ಅಷ್ಟೇ. ನಮ್ಮದು ಮೇಲ್ ಬಂದಿರೋದ್ರಿಂದ ನಾವು ಮೇಲ್ ಕುಂತು ಊಟ ತಿಂದ್ಕೊಂಡ್ವಿ. ನೋಡ್ಬೋದು ವ್ಯೂ ಸಖತ್ತಾಗಿದೆ. ಬನ್ನಿ ಹೋಗುವ ಈಗ. ಫ್ರೆಂಡ್ಸ್, ಈ ವ್ಯೂ ಬಂದು ಗ್ರೌಂಡಲ್ಲೇ ಸಿಗುತ್ತೆ. ಎಂಟ್ರಿ ಆದ ಕೂಡಲೇ ಈ ವ್ಯೂ ನೋಡ್ಬೋದು ನೀವು. ಸೂಪರಾಗಿದೆ. ಇಲ್ಲಿನೂ ಕೂಡ ಅಷ್ಟೇ. ನಮಗೆ ಮೇಲೆ ಟೆರೆಸ್ ಮೇಲೆ ಸಿಕ್ಕಿತ್ತು, ಹಾಗಾಗಿ ಮೇಲೋಗಿ ಅಲ್ಲಿ ಫುಡ್ಡೆಲ್ಲ ತಿಂದ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಈಗ ಬಂದ್ವಿ ಕೆಳಗಡೆದೆಲ್ಲ ಒಂದು ಸ್ವಲ್ಪ ಎಲ್ಲನೂ ನೋಡಿಕೊಂಡು ಫೋಟೋಸ್ ತೊಗೊಂಡು ಹಾಗೆ ಕೆಲವೊಂದು ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಸೂಪರಾಗಿ ಬಂದಿದೆ. ನೈಟು ಒಂಥರ ಪಾರ್ಟಿ ವೈಬ್ ಕೊಡುತ್ತೆ. ಡೇ ಟೈಮಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಡೇ ಟೈಮಲ್ಲಿ ಒಂದ್ಸರಿ ವಿಸಿಟ್ ಮಾಡ್ತೀನಿ ನಾನು, ನನ್ನ ಮಗಳನ್ನ ಕರ್ಕೊಂಬರ್ತೀನಿ. ನೈಟ್ ನೋಡ್ಬೋದು ನೀವು, ಸಖತ್ತಾಗಿ
ಇದೆ. ನೈಟ್ ವ್ಯೂ ಮಾತ್ರ ಒಳ್ಳೆ ಪಾರ್ಟಿ ವೈಬು ಇದೆ. ಯಾರಾದರೂ ಪಾರ್ಟಿ ಅಂತ ಅಂದ್ಕೊಂಡ್ರೆ ನೈಟ್ ಬನ್ನಿ, ಇಲ್ಲಾಂದರೆ ಬೆಳಿಗ್ಗೆ ಕೂಡ ಬರ್ಬೋದು. ಬೆಳಿಗ್ಗೆ ಅಂದರೆ 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತಾ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು, ಬಟ್ ನನಗೂ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. 12ರಿಂದ ರಾತ್ರಿ 12 ಗಂಟೆವರೆಗೂ ಅಂತೆ. ತುಂಬಾ ಚೆನ್ನಾಗಿದೆ. ಯಾರಾದರೂ ಬಂದಿಲ್ಲ ಅಂದರೆ ಬಂದು ಒಂದ್ಸರಿ ವಿಸಿಟ್ ಮಾಡಿ. ಫುಡ್ಡು ಓಕೆ. ಫ್ರೆಂಡ್ಸ್, 0 ಡಿಗ್ರಿ ಆನ್ ದ ಹಿಲ್ಸ್ ತುಂಬಾ ಚೆನ್ನಾಗಿತ್ತು. ಆ್ಯಂಬಿಯನ್ಸ್ ಮಾತ್ರ ಸೂಪರ್ ಆಗಿದೆ. ನಾವು ನೈಟ್ ಹೋಗಿದ್ವಿ, ನೈಟ್ ಬುಕ್ಕಿಂಗ್ ಮಾಡಿದ್ವಿ. ಸೂಪರ್ ಆಗಿತ್ತು. ನೈಟ್ ವ್ಯೂ ತುಂಬಾ ಚೆನ್ನಾಗಿದೆ. ಹಾಗೆ ಡೇ ವ್ಯೂ ಕೂಡ ಹೋಗಬೇಕು, ಯಾಕಂದರೆ ನನ್ನ ಮಗಳನ್ನೂ ಬಂದಿರಲಿಲ್ಲ. ಅವಳು ಅವ್ರ ಫ್ರೆಂಡಿದ್ದು ಬರ್ತ್ಡೇ ಪಾರ್ಟಿಗೆ ಹೋಗಿದ್ಲು. ನೆಕ್ಸ್ಟು ಇನ್ನೊಂದ್ಸರಿ ಡೇ ವ್ಯೂ ತೋರಿಸ್ತೀನಂತ ಹೇಗಿರುತ್ತೆ ಅಂತ. ನೈಟ್ ಮಾತ್ರ ಸಖತ್ತಾಗಿತ್ತು. ಆ್ಯಂಬಿಯನ್ಸ್ ಸೂಪರಾಗಿದೆ. ಆರಾಮಾಗಿ ಅಂದರೆ ಒಂದು 3-4 ಅವರು ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ನಾವು. ಫುಡ್ಡು ಓಕೆ, ಬಟ್ ಅಂತ ಏನು ಇಷ್ಟ ಆಗಲಿಲ್ಲ ನಮಗೆ. ಇದು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಇನ್ನೂ ಬೆಟರ್ ಮಾಡ್ಬೋದಿತ್ತು ಅನ್ನಿಸ್ತು. ಅಷ್ಟೊಂದು ಟೇಸ್ಟಾಗಿರಲಿಲ್ಲ. ಓಕೆ ಇತ್ತು. ಆ್ಯಂಬಿಯನ್ಸ್ ಮಾತ್ರ ಸೂಪರಾಗಿದೆ. ನೈಟ್ ಸಖತ್ತಾಗಿತ್ತು. ನೈಟು ಪಾರ್ಟಿ ಗೀಟಿಗೆ ಚೆನ್ನಾಗಿರುತ್ತೆ. ಹಾಗೆ ಬರ್ತ್ಡೇ ಪಾರ್ಟಿ ಕೂಡ ಮಾಡ್ಕೋಬೋದಲ್ಲಿ. ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಫುಡ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದರೆ ಬೆಟರ್ ಅನಿಸುತ್ತೆ. ಬಟ್ ಆಲ್ಮೋಸ್ಟು ವ್ಯೂ ಚೆನ್ನಾಗಿದೆ. ವ್ಯೂ ಸಖತ್ತಾಗಿ ಮಾಡಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ಈ ಥರ ಒಂದು ರೆಸ್ಟೋರೆಂಟ್ ಇರೋದು ಇದೇ ಮೊದಲ ಬಾರಿಗೆ ಅನಿಸುತ್ತೆ. ಇದೇ ಫಸ್ಟು. ಸೂಪರಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡೋಣ ನೆಕ್ಸ್ಟು ಒಂದ್ಸರಿ ಡೇ ಹೋಗ್ತೀನಿ. ಡೇ ಹೇಗಿರುತ್ತೆ ಅಂತ ಡೇದು ಕೂಡ ಒಂದ್ಸರಿ ಹೋಗಿ ವ್ಲಾಗ್ ಮಾಡ್ಕೊಂಬರ್ತೀನಿ. ಚೆನ್ನಾಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್. ಹಾಗೆ ಗುಡ್ ನೈಟ್.